ವರ್ತಮಾನ? ಮಹಾರಾಜ ಮಹಾರಾಜ, ಆ, ಬಲರಾಮಕೃಷ್ಣರು ಬರ್ತಾ ಇದ್ದಾರೆ. ಬಂದರೆ ಬಂದವರು ಸುಮ್ಮನೆ ಉಳಿಯಲಿಲ್ಲ ಪ್ರಭು. ಏನು ಮಾಡಿದ್ರು? ರಾಜ ಬೀದಿಯಲ್ಲಿ ಬರುತ್ತಿರುವಾಗ ಹ್ಮ್ ಅಲ್ಲಿ ಎದುರಿನಲ್ಲಿ ಬರುತ್ತಿರುವಂತ ಕುಬ್ಜೆಯಾದಂತ ಕುರೂಪಿಯಾದಂತ ಒಬ್ಬಳು ಹೆಣ್ಣುಮಗಳನ್ನ ಅವಳ ಡೊಂಕನ್ನ ತಿದ್ದಿ ಸ್ಫುರದ್ರೂಪಿಯಾದಂತ ಯುವತಿಯನ್ನಾಗಿ ಮಾಡಿದರು ಪ್ರಭು. ಮತ್ತೆ ಅಲ್ಲಿಗೆ ಸುಮ್ಮನೆ ಉಳಿಯಲಿಲ್ಲ. ಹ್ಮ್ ಮುಂದೊತ್ತಿ ಬಂದಂತ ಅವರು ರಾಜದ್ವಾರದಲ್ಲಿ ನಿಲ್ಲಿಸಲಾಗಿದ್ದಂತ ಕುವಲಯ ಪೀಡ ಎನ್ನುವಂತ ಮದಿಸಿದ ಆನೆಯನ್ನ ನೆಲಕ್ಕೆ ಬಡಿದು ಕೊಂದರು. ಮತ್ತೆ ಅಲ್ಲಿಗೂ ಸುಮ್ಮನೆ ಉಳಿಯಲಿಲ್ಲ ಪ್ರಭು. ಮುಂದಕ್ಕೆ ಬಂದಂತ ಅವರು ರಾಜ ಬೀದಿಯಲ್ಲಿ ಬರುತ್ತಿದ್ದಂತ ರಾಜ ರಜಕನನ್ನ ಕುತ್ತಿಗೆ ಒತ್ತಿಕೊಂಡರು. ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಮತ್ತೆ ಮುಂದೊತ್ತಿ ಬಂದಂತ ಅವರು ಆಯುಧಾಗಾರವನ್ನ ಪ್ರವೇಶಿಸಿ ಅಲ್ಲಿ ನೀವು ಪೂಜಿಸಿ ಇಟ್ಟಿದ್ದಂತ ಬಿಲ್ಲನ್ನ ಮುರಿದು ಹಾಕಿದ್ರು. ಈಗ 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 ಈ ಕಡೆಗೆ ಬರ್ತಾ ಇದ್ದಾರೆ. ಧೂರ್ತ ಕಂಸನ ಹೃದಯ ಸ್ತಂಭಿಸಲು ಧೂರ್ತ ಕಂಸನ ಹೃದಯ ಸ್ತಂಭಿಸಲು ಗೋವಳರ ವರ್ತಮಾನವ ಕೇಳಿ ಗೋವಳರ ವರ್ತಮಾನವ ಕೇಳಿ ಚಿತ್ತದಲ್ಲಿ ಕಡು ನೊಂದು ವ್ಯರ್ಥ ಭರಿಸಿದನೇಗೆ ವ್ಯರ್ಥ ಭರಿಸಿದನೇಗೆ ಶಿವ ಶಿವ ಅದ್ಭುತವೋ 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 ಪ್ರತಿ ನಡೆದುತ್ತಲಿರುವುದು ಏನು ಆಶ್ಚರ್ಯವಿದು! ವೈರಿಗಳನ್ನ ಸ್ವಕ್ಷೇತ್ರಕ್ಕೆ ಕರೆಸಿಕೊಂಡೆ ಇವರನ್ನ ಕೊಂದು ಕಳೆಯಬೇಕೆನ್ನುವುದಾಗಿ ಆಲೋಚಿಸಿದರೆ ಬರುತ್ತಾ ಮಾಡಿದಂತಹ ಕಾರ್ಯ ಕುಬ್ಜೆಯ ಢುಂಕನ್ನ ತಿದ್ದಿದರಂತೆ, ಮದ್ದಾನೆಯನ್ನು ಮರ್ದಿಸಿದರಂತೆ, ರಾಜ ರಜಕನನ್ನ ಮುಗಿಸಿದರಂತೆ, ಶಸ್ತ್ರಾಗಾರವನ್ನ ಪೊಕ್ಕು ಬಿಲ್ಲನ್ನ ಭಜಿಸಿದರಂತೆ. ಕೇಳುತ್ತಾ ಇದ್ದ ಹಾಗೆ ಏನು ಮಾಡಲಿ ಎನ್ನುವುದೇ ಅರ್ಥವಾಗುತ್ತಾ ಇಲ್ಲ. ನಿಂತ ನೆಲ ಅಲುಗಾಡುತ್ತಾ ಇದೆ, ಪೃಥ್ವಿಯೇ ತಲ್ಲಣಿಸುತ್ತಾ ಇದೆ, ಮೇರು ಶಿಖರ ಅಲುಗಾಡುತ್ತಾ ಇದೆ, ಸಪ್ತ ಸಾಗರಗಳೇ ಉಕ್ಕೇರಿ ಬಂದವ ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ, ತಾರೆ ಗ್ರಹಗಳೇ ಪಟ ಪಟನೆ ನೆಲಕ್ಕುದಿರಿದ ಅನುಭವವಾಗುತ್ತಾ ಇದೆ. ಏನು ಮಾಡಲಿ ಏನು ಮಾಡಲಿ? ಅಧೀರನಾಗಲೇ ಶರಣಾಗತನಾಗಲೇ ಕದನ ಕರ್ಕಶ ಕಂಸ. ಇಂತಹ ಸನ್ನಿವೇಶಗಳನ್ನ ಅದೆಷ್ಟು ನೋಡಲಿಲ್ಲ. ಸಾಮಾನ್ಯ ಬಾಲಕರಿಗೆ ಗೋವಳರಿಗೆ ಹೆದರುವ ಪ್ರಶ್ನೆಯೇ ಇಲ್ಲ. ನೋಡುತ್ತಿರುವ ಹಾಗೆ ರಾತ್ರಿ ಕಾಲ ಶಯ್ಯಾಗಾರವನ್ನ ಪ್ರವೇಶಿಸಿದ್ದೇನೆ. ನನ್ನ ಮನಸ್ಸು ದೇಹ ವಿಶ್ರಾಂತಿಯನ್ನ ಬಯಸುತ್ತಾ ಇದೆ. ಆದ್ದರಿಂದ ಹಂಸ ತೂಲಿಕಾ ತಲ್ಪದಲ್ಲಿ ಹಾಯಾಗಿ ಪವಡಿಸಿ ಬಿಡುತ್ತೇನೆ. ಈ ಪರಿಯಿಂದಳಲು ಭಯದು ಈ ಪರಿಯಿಂದಳಲು ಭಯದು ಶ್ರೀಪತಿಯ ನೆನೆದು ಸಜ್ಜಾಗ್ರಹದಿ
ಶ್ರೀಪತಿಯ ನೆನೆದು ಸಜ್ಜಾಗ್ರಹದಿ ತಾಪಡಿಸೆ ಸಜ್ಜಾಗ್ರಹದಿ ತಾಪಡಿಸೆ ಕನಸಿನೋಳ್ ಲೋಪದ ಸಪ್ರವ ಕಂಡು ಕನಸಿನೋಳ್ ಲೋಪದ ಸಪ್ರವ ಕಂಡು ಸಪ್ರವ ಕಂಡು ಸಪ್ರವ ಕಂಡಿದ್ದನೇ ಏನೋ ಮಾಡಲಿ ನಾನು ಏನ ಕಂಡೆನೋ ಏನ ಮಾಡಲಿ ನಾನು ಏನ ಮಾಡಲಿ ನಾನು ಏನ ಕಂಡೆನು ಕನಸ ಏನ ಕಂಡೆನು ಕನಸ ಏನ ಕಂಡೆನು ಕನಸ ಏನಾಗುತ್ತಿದೆಯೋ 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 ನಾ ಏನ ಮಾಡುವೆನೋ ಏನ ಮಾಡಲಿ ನಾನು ಏನ ಕಂಡೇನೋ ಹಂಸ ತೂಲಿಕಾ ತಲ್ಪದಲ್ಲಿ ಹಾಯಾಗಿ ಪವಡಿಸಿದಂತಹ ಕಾಲ ಕಣ್ಣು ಮುಚ್ಚಿ ಹೊರಗಿದೆ. ಆದರೆ ಬದ್ದಂತಹ ದುಸ್ವಪ್ನ ಎಂತಹ ಭೀತಿಯನ್ನು ಉಂಟು ಮಾಡುತ್ತಾ ಇದೆ. ಇಂದು ಜೀವನದಲ್ಲಿ ನೋಡಿರದ ದೃಶ್ಯಾವಳಿಗಳು, ನೋಡಬಾರದ, ನೋಡುವುದಕ್ಕೆ ಇಚ್ಛಿಸದೇ ಇರಬಹುದಂತಹ ದೃಶ್ಯಾವಳಿಗಳ ಸರಮಾಲೆಯನ್ನೇ ನೋಡಿಬಿಟ್ಟೆ. ಕೆಳಗೆ ಉರುಳಿದೆ, ನೆಲದಲ್ಲಿ ಹೊರಳಾಡಿದೆ. ಹಾಗಿದ್ದರೆ ಈ ರಾತ್ರಿಯ ಕಾಲದಲ್ಲಿ ಕಣ್ಣು ಮುಚ್ಚಿದರೆ ಬಿದ್ದಂತಹ ಸ್ವಪ್ನದಲ್ಲಿರಬಹುದಾದಂತಹ ದೃಶ್ಯಾವಳಿಗಳು ಒಂದೊಂದೇ ಒಂದೊಂದೇ ನನ್ನ ಕಣ್ಣು ಮುಂದೆ ಬರುತ್ತಾ ಇದೆ. ಎಂತಹ ದೃಶ್ಯ ಅದು! ನೆತ್ತಿಗೆ ತೈಲವನೋ ತುದ ನೆತ್ತಿಗೆ ತೈಲವನೋ ತುದ ನೆತ್ತಿಗೆ ತೈಲವನೋ ತುದ ನೆತ್ತಿಗೆ ತೈಲವನೋ ತುದ ನೆತ್ತಿಗೆ ತೈಲವನೋತುತ ನೆತ್ತಿಗೆ ತೈಲವನೋತುತ ನೆತ್ತಿಗೆ ತೈಲವನೋತುತ ಮೃತ್ತಿಗೆಲೆ ಬಿಸಿ ತನುವಿಗೆ ಮೃತ್ತಿಗೆಲೆ ಬಿಸಿ ತನುವಿಗೆ ನೆತ್ತಿಗೆ ತೈಲವನೋತುತ ನೆತ್ತಿಗೆ ತೈಲವನೋತುತ ನೆತ್ತಿಗೆ ತೈಲವನೋತುತ ಮೃತ್ತಿಗೆಲೆ ಬಿಸಿ ತನುವಿಗೆ ಮೃತ್ತಿಗೆಲೆ ಬಿಸಿ ತನುವಿಗೆ ಮೃತ್ತಿಗೆಲೆ ಬಿಸಿ ತನುವಿಗೆ ಕತ್ತೆಯ ನಡರುದ ಕತ್ತೆಯ ನಡರುದ ಕತ್ತೆಯ ನಡರುದ ಕತ್ತೆಯ ನಡರುದ ಕತ್ತೆಯ ನಡರುದ ಕತ್ತೆಯ ನಡರುದ ದಕ್ಷಿಣ ಯಾತ್ರೆಗೆ ಗಮಿಸುವುದು ಕತ್ತೆಯ ನಡರುದ ಕತ್ತೆಯ ನಡರುದ ಕತ್ತೆಯ ನಡರುದ ಕತ್ತೆಯ ನಡರುದ ದಕ್ಷಿಣ ಯಾತ್ರೆಗೆ ಗಮಿಸಿದುದ ಏನ ಮಾಡಲಿ ನಾನು ಏನ ಕಂಡೇನೋ ಅಪ್ಪಾ! ನನ್ನ ಹೃದಯವೇ ಸೀಳಾಗಿ ಹೋಗುತ್ತಾ ಇದೆ. ಎಂತಹ ವಿಲಕ್ಷಣ ಸನ್ನಿವೇಶಗಳು, ಎಂತಹ ವಿಷಮ ಪರಿಸ್ಥಿತಿ ಇದು! ಕಂಸನ ಜೀವನದ
ಕೊನೆಯ ಕ್ಷಣಗಳನ್ನು ನಾನು ಕನಸಿನಲ್ಲಿ ನೋಡುತ್ತಾ ಇದ್ದೇನೆ. ನನ್ನ ಕೇಶ ಮುಂಡನವನ್ನ ನಾನೇ ಮಾಡಿಕೊಂಡು ಬಿಸಿಯಾದಂತಹ ತೈಲವನ್ನ ನೆತ್ತಿಗೆ ತಪ್ಪನೆ ಒತ್ತಿಕೊಳ್ಳುತ್ತಾ ಮುಂದುವರೆದಂತಹ ದೃಶ್ಯ. ಏನಿದರ ಅರ್ಥ? ಅಪರ ಕ್ರಿಯೆಯಲ್ಲಿ ಮಾಡಬಹುದಾದಂತಹ ಸಂಸ್ಕಾರಗಳಲ್ಲವೇ ಇದು? ಹಾಗಿದ್ದರೆ ಕಂಸ ಜೀವಂತ ಇರುವಾಗಲೇ ಅಪರವನ್ನು ನೋಡುತ್ತಾ ಇದ್ದಾನೆ. ಯಾವುದು ಪರ, ಯಾವುದು ಅಪರ? ಹಾಗಿದ್ದರೆ ಇಹದ ಜೀವನದ ಪರಿಣಾಮಗಳು ಅಪರದಲ್ಲಿ ಪರ್ಯಾವಸಾನ ಹೊಂದಿದ ಹಾಗೆ ಗೋಚರವಾಗುತ್ತಾ ಇದೆ. ಅಷ್ಟಕ್ಕೆ ಮುಗಿಯಲಿಲ್ಲ. ಯಾವ ಮಧುರೆಯ ಮಣ್ಣಿನಲ್ಲಿ ಕಂಸನ ಜೀವನದ ಸುಖದ ಸಾರ ಸರ್ವಸ್ವ ಅಡಗಿದೆ ಎನ್ನುವುದಾಗಿ ಊಹಿಸಿದ್ದೆನೋ ಅಂತಹ ಮಣ್ಣನ್ನು ಮೊಗೆ ಮಗೆದು ಮೈಯ ಮೇಲೆ ಎರಚಿಕೊಂಡಂತಹ ದೃಶ್ಯ. ಅಷ್ಟಕ್ಕೆ ನಿಲ್ಲದೆ ಹೀನ ಜಂತು ಯಕ್ಕಶ್ಚಿತ ಕತ್ತೆಯ ಬೆನ್ನನ್ನ ಏರಿ ದಕ್ಷಿಣಾಭಿಮುಖವಾಗಿ ಪ್ರಯಾಣ ಬೆಳೆಸಿದೆ. ದಕ್ಷಿಣ ದಿಕ್ಕು ಯಮನ ದಿಕ್ಕು. ಹೋದವ ಮತ್ತೆ ಪುನಃ ಬರಲಾರ. ಹಾಗಿದ್ದರೆ ಇದು ಕಂಸನ ಅಂತಿಮ ಯಾತ್ರೆಯೇ? ಯಾರು ನಿರ್ಣಯ ಮಾಡುವವರು? ಹಾಗಿದ್ದರೆ ಮತ್ತೇನದು? ಅದೇನು? ಉರಿಯುವುದು ಒಂದೇ ದೀಪವು, 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 ಉರಿಯುವುದು ಒಂದೇ ದೀಪವು. ಎರಡಾಗುತ್ತ ತೋರುತ್ತಿದೆ, ಎರಡಾಗುತ್ತ ತೋರುತ್ತಿದೆ, ಉರಿಯುವುದು ಒಂದೇ ದೀಪವು, ಉರಿಯುವುದು ಒಂದೇ ದೀಪವು, ಉರಿಯುವುದು ಒಂದೇ ದೀಪವು. ಎರಡಾಗುತ್ತ ತೋರುತ್ತಿದೆ, ಎರಡಾಗುತ್ತ ತೋರುತ್ತಿದೆ, ಎರಡಾಗುತ್ತ ತೋರುತ್ತಿದೆ. ಅರಮನೆಯಲ್ಲವ ಬೀಗಿತೆ ಕರಿಮಯವಾಯ್ತೆಯೋ. ಕಂಸನ ಮನೆಯನ್ನ ಬೆಳಗುವುದಕ್ಕೆ, ಕಂಸನಿರುವಂತಹ ಕಮರಿಯನ್ನ ಬೆಳಗುವುದಕ್ಕಿರಬಹುದಾದಂಥ ಒಂದೇ ಒಂದು ಜ್ಯೋತಿ. ಅದನ್ನೇ ನೋಡುತ್ತಾ ನಿಂತೆ. ನೋಡುತ್ತಿರುವಾಗಲೇ ಎರಡಾಯಿತು, ಮೂರಾಯಿತು, ನಾಲ್ಕಾಯಿತು, ಸಹಸ್ರವಾಗಿ ಹೊತ್ತುರಿಯಿತು. ಹಾಗಿದ್ದರೆ ಇದು ಕಂಸನ ಮನೆಯನ್ನ ಬೆಳಗುವುದಕ್ಕಿರಬಹುದಾದಂತಹ ಜ್ಯೋತಿ ಅಲ್ಲವೇ ಅಲ್ಲ. ಬದಲಾಗಿ ಕಂಸನ ಅಂತರಂಗಕ್ಕೆ ಹಿಡಿದಿರಬಹುದಂತಹ ಕಿಚ್ಚು ಜ್ವಾಲಾಮುಖಿಯಾಗಿ ವಿಸ್ಫೋಟವಾಗುತ್ತಾ ಇರುವಂತಹ ದೃಶ್ಯವನ್ನ ನೋಡುತ್ತಾ ಇದ್ದೇನೆ. ಆ ದೀಪದ ನೆರಳಿನಲ್ಲಿ, ಆ ಬೆಳಕಿನಲ್ಲಿ ಗೋಚರವಾಗುತ್ತಾ ಇರುವಂತಹ ವ್ಯಕ್ತಿ ಯಾರದು? ದುರುಳನಿ ಪರಿನಯನವ ತೆರೆದು ನೋಡಲು ತನ್ನ ಅರಮನೆ ಒಳಗೆ ಶ್ರೀಕೃಷ್ಣ ಮಯವಾಗಿರಲು
ಪ್ರದೇಶಕ್ಕೆ ಬಂದು ವಿಲಕ್ಷಣವಾದಂತಹ ಭಯವನ್ನ ಸೃಷ್ಟಿಸಬಹುದಂತಹ ಕೃಷ್ಣ ನನ್ನ ಎದುರಿಗೆ ಸಿಕ್ಕಿದವಾಗ ಅವನನ್ನ ಮುಕ್ಕಿ ಮುರಿದು ಬಿಡಬೇಕೆನ್ನುವುದಾಗಿ ಹತ್ತಿರ ಹೋದರೆ ಕೃಷ್ಣನಿಲ್ಲ, ಕೃಷ್ಣ ಗೋಚರವಾಗುತ್ತಾ ಇಲ್ಲ. ಹಾಗಿದ್ದರೆ ಇದೆಲ್ಲವೂ ಭ್ರಮೆ ಎನ್ನುವುದು ಅರ್ಥವಾಗುತ್ತಾ ಇದೆ. ವೈರಿಯನ್ನ ಕ್ಷೀಣಗೊಳಿಸುವುದಕ್ಕೆ ಬೇಕಾಗಿ ತನ್ನ ಮಾಯಾವಿದ್ಯೆಯನ್ನ ಪ್ರಕಟಪಡಿಸಬಲ್ಲಬಹುದಂತ ನಿಷ್ಣಾತ ಕೃಷ್ಣ ಭಯದ ವಾತಾವರಣವನ್ನ ಸೃಷ್ಟಿಸಿ ಕಂಸನನ್ನ ಅಧೀರನನ್ನಾಗಿ ಮಾಡಬೇಕು ಎನ್ನುವುದಾಗಿ ಸಂಕಲ್ಪ ಮಾಡಿದ್ದರೆ ಅದಕ್ಕೆ ಒಂದು ಅಂತ್ಯವನ್ನ ಹಾಡುತ್ತೇನೆ. ನೋಡುತ್ತಾ ಇರುವ ಹಾಗೆ ತರಳಿ ಉದಯಿಸಿ ಪೂರ್ವ ಶಯ್ಯಾದಿ, ತರಳಿ ಉದಯಿಸಿ ಪೂರ್ವ ಶಯ್ಯಾದಿ, ಭಕ್ತಿ ಭಾವದಿಗರನ ಪೂಜಿಸಿ, ಭಕ್ತಿ ಭಾವದಿಗರನ ಪೂಜಿಸಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಭಕ್ತಿ ಭಾವದಿಗರನ ಪೂಜಿಸಿ, ಮುಷ್ಟಿಕಾದ್ಯರ ಎರಿಸಿ ದ್ವಾರದ ಸಭೆಗೆ ತಂದೆ. ನೋಡ್ತಾ ಇದ್ದ ಹಾಗೆ ಕತ್ತಲೆ ಕಳೆಯಿತು, ಮಾಯೆಯ ಮುಸುಕು ದೂರ ಆಯಿತು. ಭಗವಾನ್ ಭಾಸ್ಕರ ದೇವ ಉದಯಾದ್ರಿಯನ್ನಾಡರಿ ಬರುತ್ತಾ ಇದ್ದಾನೆ. ಇದು ನನ್ನ ಪಾಲಿನ ಭಾಗ್ಯೋದಯ ಎನ್ನುವುದಾಗಿ ಭಾವಿಸುತ್ತಾ ಇದ್ದೇನೆ ಈ ಕ್ಷಣದಲ್ಲಿ. ಹಾಗಿದ್ದರೆ ಕೃಷ್ಣ ಬಲರಾಮರು ಬರುತ್ತಾ ಇದ್ದಾರೆ. ಅವರ ನಿರ್ನಾಮ ಆಗಬೇಕು ಅಂತಾದರೆ ನಮ್ಮಲ್ಲಿರಬಹುದಂತ ಮಹಾಮಲ್ಲರು ಚಾಣೂರ ಮುಷ್ಟಿಕರನ್ನ ದ್ವಾರದಲ್ಲಿ ನಿಲ್ಲಿಸುವುದಕ್ಕೆ ಹೇಳಿದ್ದೇನೆ. ಬರ್ರಿ ನೋಡೋಣ. ನೋಡಿದೀಯಾ, ದ್ವಾರದಲ್ಲಿ ಚಾಣೂರ ಮುಷ್ಟಿಕರನ್ನ ಕೊಂದದ್ದೇನೋ ಆಯ್ತು, ಆದರೆ ನಮ್ಮ ಲಕ್ಷ್ಯ ಮಾವ ಅಲ್ವೇ? ಆಸ್ಥಾನವನ್ನ ಪ್ರವೇಶಿಸಿದ್ದೇವೆ, ಹಲವಾರು ಆಸನಗಳು ಬರಿದಾಗಿವೆ, ಆದರೆ ನಮ್ಮ ದೃಷ್ಟಿ ಮಾವನ ಮೇಲಲ್ವೇ? ಅದೆಲ್ಲ ಬೇಡ ನಮಗೆ. ಮಾವನ ತೊಡೆ ಉಂಟಲ್ಲ, ಅದನ್ನೇ ಏರೋಣ. ನಿನಗೆ ಸಲುಗೆ ಏನಲ್ಲ. ಕೆಳಗೆ ಇಳಿಯದಿರು, ನಿನ್ನ ಕುಲವೇ ನೋಡಲ್ಲ. ಅವ ಏನೋ ಮ್ಯಾವ್ 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 ಯಾವಲ್ಲ ಮಾವ, ಮಾಡಬೇಕಿರಿ ಸಂತಾನದವ್ರೆ. ಹಾಗೆ ಕೇಳಿಸ್ತಾ? ಸಭಾಸ್ಥಾನ ಇದು, ಇಲ್ಲಿ ಹೇಗೆ ವರ್ತನೆ ಮಾಡಬೇಕು ಎನ್ನುವಂತಹ ಕನಿಷ್ಠ ಪ್ರಜ್ಞೆ ನಿಮಗಿಲ್ಲ. ಬಂದು ನನ್ನ ತೊಡೆಯನ್ನ ಏರಿಸ್ತಾ ಇದ್ದೀರಾ. ಸಿಂಹಾಸನದಲ್ಲಿ ನಾನು ಮಂಡಿತನಾಗಿದ್ದೇನೆ, ಇಲ್ಲಿಯ ಪ್ರಭುವಾಗಿ. ಇಲ್ಲಿ ಅದ್ದೇ ಆದಂತಹ ಒಂದು ನೀತಿಯ ನಿಯಮಗಳು ಕಟ್ಟಳೆಗಳು ಇದ್ದಾವೆ ಎನ್ನುವುದನ್ನ ಮರೆತು ವ್ಯವಹರಿಸುತ್ತಾ ಇದ್ದೀರಾ. ಏನೋ ಕೃಷ್ಣ, ನಿನಗೆ ಏನು ಸಲುಗೆ? ಏನು ಸಲುಗೆ? ಏನು ಸಲುಗೆ? ನಮ್ಮ ನಿಮ್ಮ ಭೇಟಿ ಪ್ರಥಮ, ಆದರೂ ಇಷ್ಟು ಸಲುಗೆಯನ್ನು ವರ್ತಿಸ್ತಾ ಇದ್ದೀರಲ್ಲ, ಏನು ಸಲುಗೆ ನಿಮಗೆ? ಮಲೆತು ನಿಲ್ಲುವೆ ಏಕೆ ಮಾಮಗಳಿಯರಲ್ಲವೇ?
ನಿಲುವೆ ಮಲೆತು ನಿಲುವೆ ಮಲೆತು ನಿಲುವೆ ಮಲೆತು ನಿಲುವೆ ಏಕೆ ಮಾವ ಏಕೆ ಮಾವ ಏಕೆ ಮಾವ ಅಳಿಯರಲ್ಲವೇ ಮಲೆತು ನಿಲುವೆ ಮಲೆತು ನಿಲುವೆ ಮಲೆತು ನಿಲುವೆ ಮಲೆತು ನಿಲುವೆ ಏಕೆ ಮಾವ ಅಳಿಯರಲ್ಲವೇ ನಾವ ಅಳಿಯರಲ್ಲವೇ ನಾವು ಅಳಿಯರಲ್ಲವೇ ಮಲೆತು ನಿಲುವೆ ಮಲೆತು ನಿಲುವೆ ಮಲೆತು ನಿಲುವೆ ಏಕೆ ಮಾವ ಅಳಿಯರಲ್ಲವೇ ನಾವು ಅಳಿಯರಲ್ಲವೇ ನಾವು ಅಳಿಯರಲ್ಲವೇ ಒಲಿದು ಕರೆಸಿ ಕೊಲುವೆಯೇನು ಒಲಿದು ಕರೆಸಿ ಕೊಲುವೆಯೇನು ತಿಳಿಯಬೇಡವೇ ಒಲಿದು ಕರೆಸಿ ಕೊಲುವೆಯೇನು ತಿಳಿಯಬೇಡವೇ ಕೊಲುವೆಯೇನು ತಿಳಿಯಬೇಡವೇ ಒಲಿದು ಕರೆದಿಯೇ ಒಲಿದು ಕರೆದಿಯೇ ಒಲಿದು ಕರೆದಿ ಕೊಲುವೆಯೇನು 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 ತಿಳಿಯಬೇಡವೇ ಒಲಿದು ಕರೆದಿ ಒಲಿದು ಕರೆದಿ ಒಲಿದು ಕರೆದಿ ಒಲಿದು ಕರೆದಿ ಕೊಲುವೆಯೇನು ತಿಳಿಯಬೇಡವೇ ಕೊಲುವೆ ತಿಳಿಯಬೇಡವೇ ಮಾವ ಅಳಿಯರಲ್ಲವೇ ಮಾವ ತಿಳಿಯಬೇಡವೇ ಒಲಿದು ಕರೆದಿ ಕೊಲುವೆಯೇನು ತಿಳಿಯಬೇಡವೇ ಮಲೆತು ನಿಲುವೆ ಏಕೆ ಮಾವ ಅಳಿಯರಲ್ಲವೇ ಮಲೆತು ನಿಲುವೆ ಮಲೆತು ನಿಲುವೆ ಮಲೆತು ನಿಲುವೆ ಏಕೆ ಮಾವ ಅಳಿಯರಲ್ಲವೇ ನಾವು ಅಳಿಯರಲ್ಲವೇ ಮಲೆತು ನಿಲುವೆ ಮಲೆತು ನಿಲುವೆ ಮಲೆತು ನಿಲುವೆ ಮಲೆತು ನಿಲುವೆ ಏಕೆ ಮಾವ ಅಳಿಯರ್ ಅಲ್ಲವೇ ನಾವು ಅಳಿಯರ್ ಅಲ್ಲವೇ ಒಲಿದು ಕರೆದಿ ಕೊಲುವೆಯೇನು ಒಲಿದು ಕರೆದಿ ಒಲಿದು ಕರೆದಿ ಒಲಿದು ಕರೆದಿ ಕೊಲುವೆಯೇನು ಕೊಲುವೆಯೇನು ಕೊಲುವೆಯೇನು
ನಾವು ಅಳಿಯರಲ್ಲವೇ ಅಳಿಯರಲ್ಲವೇ ಮಲೆದು ನಿಲುವೆ ಮಲೆದು ನಿಲುವೆ ಮಲೆದು ನಿಲುವೆ ಏಕೆ ಮಾವ ಅಳಿಯರಲ್ಲವೇ ನಾವು ಅಳಿಯರಲ್ಲವೇ ನಾವು ಅಳಿಯರಲ್ಲವೇ ಒಲಿದು ಕರೆಸಿ ಕೊಲುವೆ ಏನು ಒಲಿದು ಕರೆಸಿ ಕೊಲುವೆ ಏನು ಒಲಿದು ಕರೆಸಿ ಕೊಲುವೆ ಏನು ತಿಳಿಯ ಬೇಡವೇ ನಾವು ಅಳಿಯರ್ ಅಲ್ಲವೇ ಮಾವ ತಿಳಿಯ ಬೇಡವೇ ಏನು ಸಲುಗೆ ಮಾವ ನಿನ್ನಲ್ಲಿಯೇ ಸಲುಗೆ. ಯಾಕೋ? ಅದು ಬಿಟ್ಟರೆ ಬೇರೆ ಎಲ್ಲಿರ್ಬೇಕಾಗಿತ್ತು ನಮಗೆ ಸಲುಗೆ. ಹೌದು ಮಾವ, ನೀವು ಹೇಳುವುದೇನು? ರೂಢಿಯಲ್ಲಿ ಒಂದು ಮಾತುಂಟು, ಸೋದರ ಮಾವ ತಂದೆಗೆ ಸಮಾನ. ಹೌದು. ನಾವು ತಂದೆ ತಾಯಿ ಪ್ರೀತಿಯನ್ನ ಕಂಡವರಲ್ಲ, ಹಾಗಾಗಿ ನಿನ್ನಲ್ಲದೆ ಮತ್ತೆ ಯಾರಲ್ಲಿ ಸರಿಗೆ ತೋರಿಸುವುದು ಮಾವ. ಬಹುಶಃ ನೀನು ಭಾವಿಸಬಹುದು. ಯಾಕಂದ್ರೆ ನಾವು ಕರೆಯುವಿಕೆ ಹಾಗೆ ಮಾವ. ಆ ಮಾವ ಎನ್ನುವ ಆ ಶಬ್ದ ಅದರ ಆಲಾಪದಲ್ಲಿಯೇ ಅನುರಾಗ ಎನ್ನುವುದುಂಟು. ಹಾಗಾಗಿ ಸೋದರ ಮಾವ ಅನುರಾಗ ಮೂರ್ತಿಗಳು ನೀವು. ಮಾವ ಅಳಿಯರಲ್ಲವೇ ಅಳಿಯರಲ್ಲವೇ ಮಾವ ನೀವೇ ಕೇಳುವುದು. ಹಾಗಿದ್ರೆ ನಿಮಗೆ ಸಂಶಯವೋ ಅಳಿಯರ್ ಹೌದಲ್ವ ಅಂತ? ನಮಗೆ ಸಂಶಯ ಆದದ್ದು ಯಾಕೆ? ನಮ್ಮನ್ನ ಆಮಂತ್ರಣ ಕೊಟ್ಟು ಕರೆಸಿಕೊಂಡವ ನೀನು. ಹೌದು, ಪ್ರೀತಿಯಿಂದ ಮಾವ ಕರೆಯನ್ನ ಕೊಟ್ಟಿದ್ದಾನೆ, ಬಿಲ್ಲ ಹಬ್ಬವನ್ನ ಇಟ್ಟುಕೊಂಡಿದ್ದಾನೆ. ಕ್ರೂರನ ಮೂಲಕವಾಗಿ ಆಮಂತ್ರಣ ನಮಗೆ ಸಿಕ್ಕಿತು. ಅದರಿಂದಾಗಿ ಮಾವ ನಮ್ಮನ್ನ ಪ್ರೀತಿಯಿಂದ ಕರೆದಿದ್ದಾನೆ. ನಮಗೆ ಇನ್ನು ಯಾವ್ಯಾವ ಸತ್ಕಾರ ಉಂಟು ಎಂಬೆಲ್ಲ ಆಸೆಯನ್ನ ಹೊತ್ತು ಮಾವನನ್ನ ಕಾಣುವುದಕ್ಕಾಗಿ ಕಾತುರತೆಯಿಂದ ಓಡೋಡಿ ಬಂದವರು ನಾವು. ಬಂದ ತಕ್ಷಣದಲ್ಲಿ ಅಲ್ಲೆಲ್ಲೋ ದೂರದಲ್ಲಿ ಇರುವುದಕ್ಕೆ ಮನಸ್ಸಾಗಲಿಲ್ಲ. ಆ ಪ್ರೀತಿಯೇ ಹಾಗೆ. ಮಾವನ ಸಂಬಂಧ ಅಲ್ವೋ, ನೇರವಾಗಿ ನಿನ್ನ ತೊಡೆಯನ್ನೇ ಇರಬೇಕು. ಇಲ್ಲಿಯವರೆಗೆ ನಿನ್ನ ಅಂಗಸೌಷ್ಠವನ್ನ ಸ್ಪರ್ಶಿಸುವ ಅವಕಾಶ ನಮಗೆ ಸಿಗಲಿಲ್ಲ. ಆದ್ರೆ ಇದೊಂದು ಅವಕಾಶ, ಅದನ್ನೇ ನಾವು ಸದುಪಯೋಗವಾಗಿ ಪಡೆದುಕೊಳ್ಳಬೇಕು ಎಂಬ ಕಾರಣಕ್ಕಾಗಿ ಮಾವಲ್ವೋ ಏನ್ ತಪ್ಪು ತಿಳಿತಾನೆ, ಹೋಗಿ ತೊಡೆಯನ್ನೇ ಇರುವ ಅದಕ್ಕಾಗಿ
ಬಂದವರು ನಾವು. ಅಷ್ಟು ಸಲುಗೆ ಹಾ. ಬಂದಂತ ನಿಮಗೆ ಸನ್ಮಾನ ಮಾಡಬೇಕಿತ್ತು. ಅಲ್ಲ, ನಮ್ಮ ಆಸೆ ಏನಿತ್ತು? ಉಡುಗೊರೆ ಕೊಡಬೇಕಿತ್ತು. ಪ್ರೀತಿಯಿಂದ ಹಾಲನ್ನ ನೀಡಿ ನಮ್ಮನ್ನ ಉಪಚರಿಸಬೇಕು. ಅದೇ ರೀತಿ ನೀವು ವರ್ತಿಸಬೇಕಿತ್ತು. ಯಾಕೆ ಬಲ್ಲಿರ? ಯಾಕೆ ಮಾವ? ಮಾವ ಮಾವ ಎನ್ನುವುದಾಗಿ ಬಾಯಿ ತುಂಬ ಹೇಳುತ್ತಾ ಇದ್ದೀರಿ. ಆದರೆ ಮಾವನಿಗೆ ನೀವು ಕೊಟ್ಟ ಉಡುಗೊರೆ ಏನು? ಮಾವ ಕಳಿಸಿಕೊಟ್ಟಂತಹ ಒಬ್ಬೊಬ್ಬರೇ ದೈತ್ಯರು. ಏನಾದರೂ ಬೇಡ ಕವಡಿಯ ಬೇಡ ಕವಡಿ ನೀರು ಬಲ್ಲೆ ನೋಡದು ಕಬಡ್ಡಿ ಬಲ್ಲೆ ನೋಡದು ಸುಳ್ಳು ಬೋಧನೆ ಗೊಂದಲ ಹೇಗೆ ಬೇಡದು ಮುಚ್ಚು ಬಾಯಿ. ಮಾವ ಉಡುಗೊರೆ ಕೊಡುವಂತಹದ್ದು ನಿಮ್ಮಿಂದ ಏನಾಗಿದೆ ಕಾರ್ಯ ಎನ್ನುವುದು ಬೇಡ. ಒಬ್ಬೊಬ್ಬರನ್ನೇ ನಮ್ಮವರು ಎನ್ನುವುದಾಗಿ ಕಳಿಸಿಕೊಟ್ರೆ ನಿಮ್ಮನ್ನ ನೋಡುವುದಕ್ಕೆ ನೀವು ಮಾಡಿದಂತಹ ಕಾರ್ಯ ಶಕಟ. ನಿಮ್ಮಲ್ಲಿಗಾಗಿ ಬಂದಿದ್ದೆ ನಾವು. ಏನು ಮಾಡಿದೆ? ಹೊಸ ಬಂಡಿ ಮಾವ. ಹಾ. ನನಗೊಂದು ಅಭ್ಯಾಸ ಉಂಟು. ಹೊಸ ಬಂಡಿ ಬಂತ ಹಾ. ಮೊದಲು ಹೋಗಿ ಏರುವುದು. ಹೌದು. ಅದೇ ರೀತಿಯಲ್ಲಿ ಹೋಗಿ ಏರಿದ್ದೇನೆ. ಯಾರದ್ದಾದ್ರೂ- ಲಟನೆ ಮುರಿದು ಬಿತ್ತು ಮಾವ. ಮುರಿದು ಹೋಯ್ತು. ಮುರಿದು ಹೋದ್ಮೇಲೆ ಯಾರದ್ದಾದ್ರೂ ಅಡ್ಡಿಲ್ಲ. ಹೊಸದು ಕಂಡ ತಕ್ಷಣ ನೀವೇ ಏರ್ಬೇಕು ಅಲ್ವಾ? ಲಟನೆ ಮುರಿದ ಮೇಲೆ ಹಾ. ವಿಕಾರ ಮಾವ, ವಿಕಾರ ಮಾವ, ವಿಕಾರ. ಮುಚ್ಚ ಬಾಯಿ. ನೀವೇನು ಆಕಾರವ ನೀವು? ನೀವು ಅಷ್ಟೇ, ಮತ್ತೇನಲ್ಲ. ಏಯ್ ದೇನುಕ ದೇನುಕ ಏನಾದ? ಮಾವ ಗೂಳಿ ಗೂಳಿ ಮಾವ. ನಿಮ್ಮ ಅಜ್ಜ ಗೋಳಿ ಗೂಳಿಯ ರೂಪದಲ್ಲಿ ಬಂದ ಹೊಸ ಗೂಳಿ ಸೊಕ್ಕುಂಟು ಎಂಬ ಕಾರಣಕ್ಕಾಗಿ ಅದನ್ನ ಏರಿ ಕೊಂಬನ್ನ ಹಿಡಿದಾಗ ಗುದ್ದುವುದಕ್ಕೆ ಬಂತು, ನಮ್ಮನ್ನು ಹೊತ್ತುವುದಕ್ಕೆ ಬಂತು. ನಂತರ ಗೋಳಿಯ ಸ್ವಭಾವ ಅದು. ಅದರ ಕೊಂಬನ್ನ ಹಿಡಿದು ಗರ 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 ತಿರುಗಿಸಿ ನೆಲಕ್ಕೆ ಬಡಿದಾಗ ತನ್ನ ನಿಜ ಸ್ವರೂಪವನ್ನ ತಾಳಿದ. ಹೋಗಲಿ ಬಿಡು ಪ್ರಲಂಬ ಮಾವ. ಹಾವ ಅವನು ಬಾಯಿ ತೆಗೆದ ತಕ್ಷಣದಲ್ಲಿ ಒಳಗೆ ಹೊಕ್ಕಿದೆವು. ಒಳಗೆ ಹೊಕ್ಕಿ ಅವನನ್ನು ಸಹ ಕೊಂದು ಮುಗಿಸಿದವರು ನಾವಿದ್ದೇವೆ. ಅವರೆಲ್ಲ ಬಿಡ. ಹೋದರೆ ಹೆಚ್ಚಲ್ಲ ಕಡಿಮೆ ಅಲ್ಲ. ಮತ್ತೆ ಬಹಳಷ್ಟು ಮಂದಿ ನಮ್ಮಲ್ಲಿದ್ದಾರೆ. ಮತ್ತೆ ನಾನು ಅತ್ಯಂತ ಪ್ರೀತಿಯಿಂದ ಕಳಿಸಿಕೊಟ್ಟಿರಬಹುದಂತಹ ನಿಮ್ಮಲ್ಲಿ ಪೌಷ್ಟಿಕತೆ ಕೊರತೆ ಉಂಟು ಎನ್ನುವುದನ್ನ ಕೇಳಿದವ ನಾನು ನಂದ ಗೋಕುಲದಲ್ಲಿ. ಪೌಷ್ಟಿಕತೆ ಹೌದು. ನಿಮ್ಮ ಪೌಷ್ಟಿಕತೆಯನ್ನು ಹೆಚ್ಚು ಮಾಡುವುದಕ್ಕಾಗಿ ಒಬ್ಬಳು ಕನ್ಯೆಯನ್ನ ಕಳಿಸಿಕೊಟ್ಟಿದ್ದೆ, ಪೂತನಿ. ಅವಳನ್ನು ಯಾಕೆ ಕೊಂದರಿ? ಮಾವ ಜಗದ ಜನರ ಶಿಶುಗಳಿಂಗೆ ಅಗಡೋ ಮೊಲೆಯನು ಜಗದ ಜನರ ಶಿಶುಗಳಿಂಗೆ ಜಗದ ಜನರ ಶಿಶುಗಳಿಂಗೆ ಅಗಡು ಮೊಲೆಯನು ಜಗದ ಜನರ ಶಿಶುಗಳಿಂಗೆ ಶಿಶುಗಳಿಂಗೆ ಅಗಡು ಮೊಲೆಯನು ಜಗದ ಜನರ ಶಿಶುಗಳಿಂಗೆ ಅಗಡು ಮೊಲೆಯನು ವಿಗಡ ವಿಷವ ಇತ್ತಳಾಕೆ ಮಗುಚಿ ಕೊಂದೆನು ವಿಗಡ ವಿಷವ ಇತ್ತಳಾಕೆ ಮಗುಚಿ ಕೊಂದೆನು ಮಾವ ಮಗುಚಿ ಕೊಂದೆನು ವಿಗಡ ವಿಷವ ಇತ್ತಳಾಕೆ ಮಗುಚಿ ಕೊಂದೆನು. ಯಾಕೆ ಕೊಂದೆ?
ಪೂತನೆಯ ವಿಷಯವನ್ನ ಕೇಳ್ತಾ ಇದ್ದೀಯ. ಹೌದು. ಪೂತನೆ ಎಂಬವಳು ನಮ್ಮ ನಂದಗೋಕುಲಕ್ಕೆ ಬಂದಳು. ಎಲ್ಲವರಿಗೂ ಹಾಲನ್ನು ನೀಯುತ್ತಾ ಬಂದಳು. ಹಾಗೆಯೇ ಒಂದು ದಿನ ನನ್ನನ್ನೂ ಸಹ ಹಾಲು ಕುಡಿಸುವುದಕ್ಕಾಗಿ ಬಯಲಿಗೆ ಕರೆದುಕೊಂಡು ಹೋದಳು. ಸಹಜ. ಅಲ್ಲಿ ನನಗೆ ಒಂದು ಅಭ್ಯಾಸ ಮಾವ. ಏನು? ಹಾಲು ಕುಡಿಯುವಾಗ ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿಯುವುದು. ಓಹೋ. ಹಾಗೆ ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿತಾ ಇದ್ದೆ ಮಾವ. ನಾನು ನಿನಗೆ ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿಯೋ ಅಭ್ಯಾಸ. ಕೆಲವರಿಗೆ ಏನೇನನ್ನೋ ಕಣ್ಣು ಮುಚ್ಚಿಕೊಂಡು ಕುಡಿಯೋ ಅಭ್ಯಾಸ ಉಂಟು. ಅದೆಲ್ಲ ಇಲ್ಲ ಮಾವ. ಹಾಲು ಮಾತ್ರ. ಹಾಲನ್ನು ಕಣ್ಣು ಮುಚ್ಚಿಕೊಂಡು ಕುಡಿದ ಅಭ್ಯಾಸ. ಹಾಗೇ ನಾನು ಕಣ್ಣು ಮುಚ್ಚಿಕೊಂಡು ಕುಡ್ದೆ. ಕಣ್ಣು ಬಿಡುವಷ್ಟರಲ್ಲಿ ವಿಕಾರ ತಾಳಿ ಅವಳು ಕಣ್ಣು ಮುಚ್ಚಿದ್ಲು ಮಾವ. ಅವಳು ಕಣ್ಣು ಮುಚ್ಚಿದ್ಲು. ಹಾಗಿದ್ದರೆ ನೀನು ಅಂತ ವಿಷದ ಪಿಂಡ ಮಹಾರಾಯ. ಯಾಕೆ ಮಾವ? ಅಂತವಳನ್ನೇ ಕೊಂದು ಮುಗಿಸಿದೆಯಲ್ಲ. ಅವಳ ಹಾಲನ್ನ ನೀನು ಹೀರುವಾಗ ಅವಳ ಹಸುನೀಗಿ ಹೋಯಿತು ಅಂತ ಆದ್ರೆ ಅವಳಲ್ಲಿ ಎಷ್ಟು ವಿಷ ಇತ್ತು? ಅವಳಲ್ಲಿರುವ ವಿಷಯ ಅಲ್ಲ, ನಿನ್ನಲ್ಲಿರುವ ವಿಷಯ ಎಷ್ಟು ಅಂತ ತೀರ್ಮಾನ ಮಾಡು. ಮೊಚ್ಚಬಾಯಿ, ಒಬ್ಬರನ್ನಲ್ಲ ಇಬ್ಬರನ್ನಲ್ಲ, ಒಬ್ಬೊಬ್ಬರನ್ನು ಮುಗಿಸಿ ಇಲ್ಲೂ ಬಂದು ನಿಮ್ಮ ದುರ್ವರ್ತನೆಯನ್ನ ಪ್ರಕಟಪಡಿಸುತ್ತಾ ಇದ್ದೀರಿ ಮಾವ. ಎಲ್ಲವರನ್ನ ಉಡುಗೊರೆಯ ರೂಪದಲ್ಲಿ ನಮ್ಮಲ್ಲಿಗೆ ಕಳುಹಿಸಿದವ ನೀನು. ನಾವು ಅದನ್ನೆಲ್ಲ ಬಳಸಿಕೊಳ್ಳಬೇಕು ಅಂತಾನೇ ಭಾವಿಸಿದ್ದೆವು. ಆದ್ರೆ ನಮಗೇ ಗೊತ್ತಿಲ್ಲದ ಹಾಗೆ ಎಲ್ಲರೂ ಸತ್ರಲ್ಲ ಮಾವ. ನಿಮಗೆ ಯೋಗ ಇಲ್ಲ, ನಿಮಗೊಂದು ಯೋಗ ಉಂಟು. ಅದಕ್ಕಾಗಿಯೇ ಇಲ್ಲಿ ಕರೆಸಿದ್ದು. ಆ ಯೋಗವನ್ನ ನಾನು ನಿರ್ಣಯ ಮಾಡ್ತೇನೆ. ಕೃಷ್ಣ ಬಾಯಿಗೆ ಬಂದ ಹಾಗೆ ಹಲವಿದರೆ, ತಲೆಗೆ ತೋರಿದ ಹಾಗೆ ವರ್ತನೆಯನ್ನ ಮಾಡಿದರೆ ಈ ಕಂಸನ ಎದುರುಗಡೆಯಲ್ಲಿ ಸಲ್ಲಲಿಕ್ಕಿಲ್ಲ. ಜಾಗ್ರತೆ, ಜತನ. ಸ್ವಕ್ಷೇತ್ರದಲ್ಲಿ ನಿಮಗೆ ಬಲ ಹೆಚ್ಚು ಎಂಬ ಕಾರಣಕ್ಕಾಗಿ ಇಲ್ಲಿಗೆ ಕರೆಸಿಕೊಂಡಿದ್ದೇನೆ. ನಿಮ್ಮನ್ನ ಯಾವ ರೀತಿಯಲ್ಲಿ ಕೊಂದು ಕಳಿಯಬೇಕು ಎನ್ನುವುದು ಮಹಾಮಲ್ಲ ಕಂಸನಿಗೆ ಗೊತ್ತಿದೆ. ಆದ ಕಾರಣದಿಂದಲಾಗಿ ತಕ್ಷಣದಲ್ಲಿ ಯಮಪುರಿಯನ್ನು ಸೇರುವುದು. ಮಾತಾಪಿತರನ್ನ ಸೆರೆಮನೆಯಲ್ಲಿಟ್ಟೆ, ಅವರಿಗೆ ಕಿರುಕುಳವನ್ನ ಕೊಟ್ಟೆ. ಇದು ನಿನ್ನ ಪಾಲಿನ ಮೃತ್ಯು. ನಾವು ಬಂದಿದ್ದೇವೆ. ಯಾರ ಪಾಲಿನ ಮೃತ್ಯು ಯಾರು ಎನ್ನುವುದನ್ನ ನೋಡೋಣ.
ತಮ್ಮ ಅಣ್ಣ ನೋಡು, ನನಗೆ ಮಾವನ ಚಿಂತೆಯೇ ಬಿಡ್ಲಿಲ್ಲ. ಹಾಗಾಗಿ ನಿನ್ನನ್ನು ಸಹ ಮಾವ ಎಂದು ಇಷ್ಟೊತ್ತು ಅವನ ಬಗ್ಗೆಯೇ ಯೋಚನೆ ಮಾಡಿದ್ದು, ಅವನನ್ನ ಕೊಲ್ಲಬೇಕು ಅಂತ ಸಾಧನೆ ಮಾಡಿದ್ದು. ಹಾಗಾಗಿ ಅವನೇ ಬಾಯಲ್ಲಿ ಬರ್ತಾನೆ. ಹೌದು ಅಣ್ಣ. ನೋಡು, ಕಳನಳಿದನೆಂದು ಸುಮನಸರೆಲ್ಲರೂ ಹೂಮಳೆಯನ್ನ ಸುರಿಸುತ್ತಾ ಇದ್ದಾರೆ. ಸಮನೆ ಮಳೆ ಗರಿತಾ ಇದ್ದಾರೆ. ಇದು ಶುಭದ ಸಂಕೇತ. ಎಲ್ಲರಿಗೂ ಸಂತೋಷ ಆಗಿದೆ ನಮ್ಮ ಕಾರ್ಯ. ಸಂತೋಷ ಆದದ್ದೇನೋ ಸತ್ಯ. ಮಾವ ಅಂತೇನೆ ಆಗಬೇಕಾದ ಕೆಲಸ ಬಹಳಷ್ಟುಂಟು. ಅಜ್ಜ ಅಜ್ಜಿಯರಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು. ಹಾಗೆಯೇ ಬಂಧನದಲ್ಲಿರುವಂತಹ ತಂದೆ ತಾಯಿಗಳನ್ನ ಬಿಡಿಸಬೇಕು. ಅಷ್ಟೇ ಅಲ್ಲ, ಅಕ್ರೂರನಿಗೆ ಮಾತನ್ನ ನೀಡಿದ್ದೇವೆ. ಅವನಿಗೂ ಹಾಗೂ ಯಾದವರಿಗೆಲ್ಲರಿಗೂ ದರ್ಶನವನ್ನ ನೀಡಿ ಈ ಲೋಕಕ್ಕೆ ಮಂಗಳವನ್ನುಂಟು ಮಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ಸೇನ ಮನ್ನವು ನಾರದ ನಮೋ ನಮೋ ಆದಯದಿಂದ